ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಈಗ ದಳಪತಿಯ ದರ್ಬಾರ್ ಇವತ್ತಿನಿಂದ ಆರಂಭ ಆಯಿತು. 22ನೇ ಮುಖ್ಯಮಂತ್ರಿಯಾಗಿ ಜೋಸೆಫ್ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕರಿಸಿ ಕೂಡ ಆಯಿತು. ಮುಖ್ಯಮಂತ್ರಿಗಳ ಕಚೇರಿಗೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ ವಿಜಯ್ ಅವರು. ಇಷ್ಟು ದಿನಗಳ ಕಾಲ ಸೂಪರ್ ಸ್ಟಾರ್ ವಿಜಯ್, ದಳಪತಿ ವಿಜಯ್, ಸಿನಿಮಾ ಸ್ಟಾರ್ ವಿಜಯ್ ಅಂತ ನಾವು ಕರಿತಾ ಇದ್ವಿ. ಬಟ್ ಇಂದಿನಿಂದ ಮುಖ್ಯಮಂತ್ರಿ ವಿಜಯ್ ಅಂತ ಹೇಳಿ ಕರಿಬೇಕು. ಆಪ್ತರ ಸಮ್ಮುಖದಲ್ಲಿ ಸಿಎಂ ಸ್ಥಾನದಲ್ಲಿ ಆಸೀನರಾಗಿದ್ದಾರೆ ಸಿಎಂ ವಿಜಯ್. ವಿಜಯ್ಗೆ ಮುಖ್ಯಮಂತ್ರಿ ಕಚೇರಿ ಸಿಬ್ಬಂದಿಯಿಂದ ಗೌರವವನ್ನ ಸಲ್ಲಿಸಲಾಯಿತು. ಜೊತೆಗೆ ವಿಜಯ್ ಅವರಿಗೆ ಆಪ್ತ ಸಹಾಯಕರು ನೆರವನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಸಹಜವಾಗಿ ಈಗ ನೂತನವಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ಒಂದಿಷ್ಟು ಅಲ್ಲಿ ರೀತಿ ರಿವಾಜುಗಳು ಗೊತ್ತಿರೋದಿಲ್ಲ. ಅದರ ಬಗ್ಗೆ ಅಲ್ಲಿನ ಸಿಬ್ಬಂದಿಗಳು ಅವರಿಗೆ ತಿಳಿ ಹೇಳ್ತಾ ಇದ್ದಾರೆ, ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿ. ನೋಡಿ ಅಲ್ಲಿ ಈ ದೃಶ್ಯ ಇದೆಯಲ್ಲ, ಇದು ಎಷ್ಟೋ ಜನರ ಕನಸು. ಇದು ತಮಿಳುನಾಡಿನ ವಿಜಯ್ ಅವರ ಅಭಿಮಾನಿಗಳ ಅದ್ಭುತವಾದಂಥ ಕ್ಷಣ. ಈ ಕ್ಷಣಕ್ಕೆ ಕಾಯ್ತಾ ಇದ್ರು ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ. ಸಿಎಂ ಚೇರ್ನಲ್ಲಿ ಕೂತಿದ್ದಾರೆ ನೂತನ ಮುಖ್ಯಮಂತ್ರಿ ದಳಪತಿ ವಿಜಯ್ ಅವರು. ಸೊ ಮೊದಲಿಗೆ ಒಂದಿಷ್ಟು ಫೈಲ್ಗಳಿಗೆ ಅವರು ಸಹಿ ಮಾಡ್ತಾ ಇರುವಂಥ ದೃಶ್ಯಗಳನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ದಳಪತಿ ವಿಜಯ್ ಒಬ್ಬ ನಟನನ್ನಾಗಿ ನಾವು ನೋಡಿದ್ದೀವಿ, ಒಬ್ಬ ಸೂಪರ್ ಸ್ಟಾರ್ ಆಗಿ ನೋಡಿದ್ದೀವಿ. ಇವತ್ತು ಮುಖ್ಯಮಂತ್ರಿಯನ್ನಾಗಿ ನೋಡ್ತಾ ಇದ್ದೀವಿ. ಇಡೀ ತಮಿಳುನಾಡಿನ ಜನ ಅವರಿಗೆ ಆಶೀರ್ವಾದ ಮಾಡಿದ್ರು. ಟಿವಿಕೆ ಪಕ್ಷಕ್ಕೆ 108 ಸ್ಥಾನಗಳನ್ನ ಕೊಟ್ಟರು. ಅದಾದ ನಂತರ ಹಂಗು ಹಿಂಗು ಮಾಡಿ ಅನ್ಯ ಪಕ್ಷಗಳ ಸಪೋರ್ಟ್ನಿಂದ ಈಗ ಮುಖ್ಯಮಂತ್ರಿ ಆಗಿದ್ದಾರೆ ದಳಪತಿ ವಿಜಯ್ ಅವರು. ಮೋದಿ ಹಾದಿ ಹಿಡಿದ್ರ ತಮಿಳುನಾಡು ನೂತನ ಸಿಎಂ ವಿಜಯ್ ಅನ್ನೋ ಪ್ರಶ್ನೆ ಯಾಕೆ, ಏನು ಎತ್ತ ಗಮನಿಸ್ತಾ ಹೋಗೋಣ. ನಾನು ಭ್ರಷ್ಟಾಚಾರ ವಿರೋಧಿ ಅಂತ ಗುಡುಗಿದ್ದಾರೆ ನೂತನ ಸಿಎಂ. ನಾನು ಭ್ರಷ್ಟಾಚಾರ ಮಾಡೋದಿಲ್ಲ, ಭ್ರಷ್ಟಾಚಾರವನ್ನು ಸಹಿಸೋದು ಇಲ್ಲ. ಸರ್ಕಾರದಲ್ಲಿ ಯಾರಾದ್ರೂ ಭ್ರಷ್ಟಾಚಾರ ಮಾಡಲು ಬಂದಿದ್ರೆ ಮರೆತು ಬಿಡಿ. ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಯಾವುದೇ ಸ್ಥಾನವಿಲ್ಲ. ಜನರ ತೆರಿಗೆ ಹಣದಲ್ಲಿ ಒಂದು ಪೈಸೆಯನ್ನು ಮುಟ್ಟಬಾರದು. ನನಗೆ ಜನರ ಹಣದಲ್ಲಿ 1 ರೂಪಾಯಿಯೂ ಕೂಡ ಬೇಡ. ನನ್ನ ಸರ್ಕಾರದಲ್ಲಿ ಇರುವವರು ಅದನ್ನೇ ಪಾಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವುದೇ ನಮ್ಮ ಗುರಿ ಅಂದಿದ್ದಾರೆ ವಿಜಯ್. ಸೊ ಈ ಮುಖೇನ ಮೋದಿ ಹಿಂದೆಯೂ ಕೂಡ ಹೇಳಿದ್ರು ಭ್ರಷ್ಟಾಚಾರ ವಿರೋಧಿ ನಾನು, ಭ್ರಷ್ಟಾಚಾರ ನಾನು ಮಾಡಂಗಿಲ್ಲ, ಯಾರು ಮಾಡಂಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಮೋದಿ ಅವರೇನು ಹೇಳಿಕೆ ಕೊಟ್ಟಿದ್ರಲ್ಲ, ಅದೇ ರೀತಿಯಾಗಿ ವಿಜಯ್ ಅವರು ಕೂಡ ಗುಡುಗಿದ್ದಾರೆ. ನಾನು ಭ್ರಷ್ಟಾಚಾರ ವಿರೋಧಿ, ನಾನು ಭ್ರಷ್ಟಾಚಾರ ಸಹಿಸೋದಿಲ್ಲ. ಜೊತೆಗೆ ಯಾರಾದ್ರೂ ಸರ್ಕಾರದಿಂದ ಭ್ರಷ್ಟಾಚಾರ ಮಾಡಬೇಕು ಅಂತ ಬಯಸಿದ್ರೆ ಈಗಲೇ ಅದನ್ನ ಮರ್ತು ಬಿಡಿ ಅನ್ನೋ ನಿಟ್ಟಿನಲ್ಲೂ ಕೂಡ ಎಚ್ಚರಿಕೆಯ ಕರೆಯನ್ನ ಕೊಟ್ಟಿದ್ದಾರೆ ವಿಜಯ್. ಸರ್ಕಾರದಲ್ಲಿ ಯಾರಾದ್ರೂ ಭ್ರಷ್ಟಾಚಾರ ಮಾಡ್ತೀನಿ ಅಂತ ಅಂದ್ರೆ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಅಂತಾನೂ ಕೂಡ ವಾರ್ನಿಂಗ್ ಕೊಟ್ಟಿದ್ದಾರೆ. பசினா என்னன்னு எனக்கு நல்லாவே தெரியும். நான் ஒன்றும் பெரிய மன்னர் பரம்பரையிலிருந்துலாம் வந்துடல. உங்களை மாதிரி தான், உங்களில் ஒருத்த மாதிரி தான், உங்க குடும்பத்தில் ஒருத்த மாதிரி தான், உங்க புள்ள மாதிரி தான், உங்க மகன் மாதிரி தான், உங்க அண்ணன் மாதிரி தான், உங்க தம்பி மாதிரி தான். அப்படிதான் நான் உணர்றேன். நீங்களும் என்ன அப்படி நினைச்சதுனால தான் சினிமாவில் எனக்கு ஒரு மிகப்பெரிய ஒரு இடத்த ஒன்று கொடுத்தீங்க. இப்போ அதையெல்லாம் விட்டுட்டு உங்களுக்காக நன்றி கடன் செலுத்துறதுக்காக அரசியலுக்கு வந்த உங்க விஜய, இந்த விஜய, நீ வா விஜய், நாங்களா இருக்கோம், பாத்துக்கிறோம். விஜய் தம்பி நீ வா, நாங்க இருக்கோம். விஜய் தம்பி நீ வா, நாங்க இருக்கோம். அண்ணா நீ வாடா, நாங்களா இருக்கோம். நண்பா நீ வா நண்பா, நாங்களா இருக்கோம் சொல்லி அவ்வளவு அன்பா அவ்வளவு உறவா என்ன ஏத்துக்கிட்டீங்க. இந்த நேரத்தில் இதை நான் சொல்லணும். இந்த டிராவல்ல, இந்த ப்ராசஸ்ல
எனக்கு எவ்வளவோ கஷ்டங்கள், எனக்கு எவ்வளவோ இந்த அவமானப்படுத்தினதெல்லாம் ஒரு பக்கம் இருந்தாலும், எனக்காக கூட நின்ன உங்களுக்கும் அதே மாதிரி கஷ்டங்கள், அதே மாதிரி அவமானங்கள், அதையெல்லாம் நீங்க பெருசா எடுத்துக்காம, அதையெல்லாம் நீங்க பொருட்டாவே எடுத்துக்காம, என்னோட வலிகளை, என்னோட வேதனைகளை உங்களோட தான் நினைச்சு என் கூடவே நின்னு இன்னைக்கு சி ஜோசப் விஜய் எனும் நான் அத உண்மையாக்கி இருக்கிறீங்க. உண்மையிலே ಮೊದಲ ಹೆಜ್ಜೆಯಲ್ಲೇ ಮಹಿಳೆಯರ ಮನ ಗೆದ್ರ ನಟ ವಿಜಯ್. ಮಹಿಳಾ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡೋದಾಗಿ ದಳಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಸಿನಿಮಾ ಸ್ಟಾರ್ ಆದಂತ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚು ಮಹಿಳೆಯರೇ ಫ್ಯಾನ್ಸ್. ಈಗಲೂ ಕೂಡ ಮಹಿಳಾ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡ್ತೇವೆ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆ ಕೊಡೋ ಮುಖೇನ ಮಹಿಳೆಯರ ಮನಸ್ಸನ್ನ ಗೆದ್ದಿದ್ದಾರೆ. ಮಾದಕ ದ್ರವ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಸಿಂಹಿಣಿ ವಿಶೇಷ ಕಾರ್ಯಪಡೆ ಸ್ಥಾಪನೆ ಅಂತ ಸಿಎಂ ವಿಜಯ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಂಹಿಣಿ ವಿಶೇಷ ಕಾರ್ಯಪಡೆ ಇರುತ್ತೆ. ಫ್ರೀ ವಿದ್ಯುತ್ ಯೋಜನೆಗೆ ಸಿಎಂ ವಿಜಯ್ ಮೊದಲ ಸಹಿಯನ್ನ ಮಾಡಿದ್ದಾರೆ. ಹಿಂದಿನ ಡಿಎಂಕೆ ಸರ್ಕಾರದ ವಿರುದ್ಧವೂ ದಳಪತಿ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಹಿಂದಿನ ಸರ್ಕಾರ 10 ಲಕ್ಷ ಕೋಟಿ ಸಾಲ ಮಾಡಿದೆ. ಎಲ್ಲ ಸಾಲವನ್ನು ನಮ್ಮ ಮೇಲೆ ಹೊರಿಸಿ ಹೋಗಿದ್ದಾರೆ. ತಮಿಳುನಾಡಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಬಿಡೋ ಮಾತೇ ಇಲ್ಲ. ನಮ್ಮ ಪಕ್ಷದವರೇ ಇದ್ರೂ ಯಾರನ್ನು ಬಿಡೋದಿಲ್ಲ. ತಮಿಳುನಾಡಿನಲ್ಲಿ ಇಂದಿನಿಂದ ಹೊಸ ಯುಗ ಆರಂಭ ಅಂತ ಹೇಳಿದ್ದಾರೆ. ಜೊತೆಗೆ ಎಲ್ಲರೂ ಸೇರಿ ಹೊಸ ಸರ್ಕಾರವನ್ನ ರಚನೆ ಮಾಡೋಣ ಅಂತ ವಿಜಯ್ ಮಾತನಾಡಿದ್ದಾರೆ. இமிடியேட்டா உங்க மனசுல ஒரு கேள்வி ஒண்ணு வரலாம், அப்ப சாத்தியம் இல்லாததை செய்ய மாட்டாங்களா, செய்ய முடியாதா அப்படின்ற ஒரு கேள்வி ஒண்ணு வரலாம். இத்தனை கோடி மக்கள் என் கூட இருக்கும் போது எது வந்தாலும் பாத்துக்கலாம், என்ன வந்தாலும் பாத்துக்கலாம் அப்படின்ற அந்த கான்பிடன்ஸ் என் மனசுல இருக்கு.